ನಮಸ್ಕಾರ. ಗ್ರಹಣ ಅಂದರೆ ಏನು ಅಂತ ನಮಗೆಲ್ಲ ಗೊತ್ತು. ಸೂರ್ಯ ಅಥವಾ ಚಂದ್ರ ಸ್ವಲ್ಪ ಹೊತ್ತು ಕಾಣಿಸ್ದೇ ಇರೋದು. ಆದರೆ ನಾವು ಖಂಡಗ್ರಾಸ, ಖಗ್ರಾಸ ಅಂತೆಲ್ಲ ಕೇಳ್ತೀವಲ್ಲ, ಈ ಪದಗಳ ಹಿಂದಿರೋ ಸೈನ್ಸ್ ಏನು? ಬನ್ನಿ, ಇವತ್ತು ಈ ಗ್ರಹಣದ ಭಾಷೆಯನ್ನು ಒಂಚೂರು ಡಿಕೋಡ್ ಮಾಡೋಣ. ನೀವು ಪೇಪರ್ ಓದುವಾಗ ಅಥವಾ ಪಂಚಾಂಗ ನೋಡಿದಾಗ ಖಂಡಗ್ರಾಸ, ಖಗ್ರಾಸ, ಗ್ರಸ್ತೋದಯ ಅನ್ನೋ ಪದಗಳನ್ನು ಕೇಳಿರ್ತೀರಾ ಅಲ್ವಾ? ಏನಪ್ಪ ಇದು ಸಂಸ್ಕೃತ ಕ್ಲಾಸ್ ಥರ ಇದೆಯಲ್ಲ ಅಂತ ಅಂದ್ಕೋಬೇಡಿ. ಪ್ರತಿಯೊಂದು ಪದಕ್ಕೂ ಒಂದು ಸಖತ್ ಸೈಂಟಿಫಿಕ್ ಮೀನಿಂಗ್ ಇದೆ. ಏನದು ಅಂತ ನೋಡೋಣ ಬನ್ನಿ. ಸರಿ, ಹಾಗಾದರೆ ಮೊದಲು ಗ್ರಹಣದಲ್ಲಿರೋ 2 ಬೇಸಿಕ್ ಟೈಪ್ಸ್ ಬಗ್ಗೆ ಮಾತಾಡೋಣ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಮಿಕ್ಕಿದೆಲ್ಲ ಈಸಿ ಆಗುತ್ತೆ. ಮೊದಲನೆಯದು ಖಂಡಗ್ರಾಸ. ಸಂಸ್ಕೃತದಲ್ಲಿ ಖಂಡ ಅಂದ್ರೆ ಒಂದು ಪೀಸ್, ಒಂದು ತುಂಡು ಅಂತ ಅರ್ಥ. ಹೆಸರಲ್ಲಿದೆ ಅಲ್ವಾ? ಸೂರ್ಯ ಅಥವಾ ಚಂದ್ರನ ಒಂದು ಭಾಗ ಮಾತ್ರ ಮರೆಯಾದಾಗ ಅದನ್ನೇ ನಾವು ಖಂಡಗ್ರಾಸ ಅಂತ ಕರೆಯೋದು. ಇಂಗ್ಲಿಷ್ನಲ್ಲಿ ಪಾರ್ಷಿಯಲ್ ಎಕ್ಲಿಪ್ಸ್ ಅಂತೀವಲ್ಲ, ಅದೇ ಇದು. ಹಾಗಾದ್ರೆ ಖಗ್ರಾಸ ಅಂದ್ರೇನು? ಖ ಅಂದ್ರೆ ಆಕಾಶ. ಅಂದ್ರೆ ಆಕಾಶದಲ್ಲಿರೋ ಆ ವಸ್ತು, ಸೂರ್ಯನಾಗಿರ್ಬೋದು ಅಥವಾ ಚಂದ್ರನಾಗಿರ್ಬೋದು, ಅದು ಪೂರ್ತಿಯಾಗಿ ಕಂಪ್ಲೀಟಾಗಿ ಮರೆಯಾದಾಗ ಅದನ್ನ ಖಗ್ರಾಸ ಅಂತಾರೆ. ಇದಕ್ಕೆ ಪೂರ್ಣಗ್ರಾಸ ಅನ್ನೋ ಇನ್ನೊಂದು ಹೆಸರು ಇದೆ. ಸೊ ಡಿಫ್ರೆನ್ಸ್ ತುಂಬಾ ಸಿಂಪಲ್ ಅಲ್ವಾ? ಖಂಡಗ್ರಾಸ ಅಂದ್ರೆ ಒಂದು ತುಣುಕಷ್ಟೇ ಮರೆಯಾಗೋದು, ಆದ್ರೆ ಖಗ್ರಾಸ ಅಂದ್ರೆ ಪೂರ್ತಿಯಾಗಿ ಕತ್ಲಾಗೋದು. ಓಕೆ, ಇಲ್ಲಿವರೆಗೂ ಎಲ್ಲ ಸರಿ. ಆದರೆ ಒಂದು ವೇಳೆ ಗ್ರಹಣ ಶುರುವಾಗೋದು ಸೂರ್ಯ ಹುಟ್ಟುವಾಗ ಅಥವಾ ಮುಳುಗುವಾಗ ಆದ್ರೆ ಆಗೇನಂತಾರೆ? ಅದಕ್ಕೂ ನಮ್ಮತ್ರ ಸ್ಪೆಷಲ್ ಪದಗಳಿವೆ, ಕೇಳೋಕೆ ಚೆನ್ನಾಗಿವೆ ನೋಡಿ. ಈಗ ನೋಡಿ, ಸೂರ್ಯ ಅಥವಾ ಚಂದ್ರಗ್ರಹಣ ಹಿಡಿದಿರುವಾಗ್ಲೇ ಉದಯಿಸಿದ್ರೆ ಅದನ್ನ ಗ್ರಸ್ತೋದಯ ಅಂತಾರೆ. ಅಂದ್ರೆ ಗ್ರಸ್ತ ಪ್ಲಸ್ ಉದಯ. ಸಿಂಪಲ್. ಅದೇ ರೀತಿ ಗ್ರಹಣ ಇರೋವಾಗ್ಲೇ ಸೂರ್ಯ ಅಥವಾ ಚಂದ್ರ ಮುಳುಗಿದ್ರೆ ಅದನ್ನ ಗ್ರಸ್ತಮಯ ಅಂತ ಕರೀತಾರೆ. ಅಂದ್ರೆ ಗ್ರಸ್ತ ಪ್ಲಸ್ ಅಸ್ತಮಯ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಪದಗಳು? ಇಲ್ಲಿವರೆಗೂ ನಾವು ಗ್ರಹಣದ ಟೈಪ್ಸ್ ಮತ್ತು ಟೈಮಿಂಗ್ಸ್ ಬಗ್ಗೆ ನೋಡಿದ್ವಿ. ಈಗ ಸ್ವಲ್ಪ ಜ್ಯೋತಿಷ್ಯದ ಕಡೆ ಹೋಗೋಣ. ರಾಹು ಕೇತುಗಳು ಗ್ರಹಣ ಹಿಡಿಯುತ್ತೆ ಅಂತ ನಾವು ತುಂಬಾ ಸಲ ಕೇಳಿರ್ತೀವಿ. ಏನಿದು ರಾಹುಕೇತು? ಇದರ ಹಿಂದಿರೋ ಸೈನ್ಸ್ ಏನು? ಬನ್ನಿ ನೋಡೋಣ. ಜ್ಯೋತಿಷ್ಯದಲ್ಲಿ 2 ಇಂಟ್ರೆಸ್ಟಿಂಗ್ ಪದಗಳು ಬರ್ತವೆ, ರಾಹುಗ್ರಸ್ತ ಮತ್ತೆ ಕೇತುಗ್ರಸ್ತ. ಇವು ಬರೀ ಪೌರಾಣಿಕ ಕಥೆಗಳು ಮಾತ್ರ ಅಲ್ಲ, ಇದರ ಹಿಂದೆ ಒಂದು ಅಸ್ಟ್ರೋನಾಮಿಕಲ್ ಸೈನ್ಸ್ ಕೂಡ ಇದೆ. ಒಂದು ಗ್ರಹಣ ರಾಹು ಅನ್ನೋ ಪಾಯಿಂಟ್ ಹತ್ರ ನಡೆದ್ರೆ ಅದನ್ನ ರಾಹುಗ್ರಸ್ತ ಅಂತಾರೆ. ಅದೇ ಕೇತು ಅನ್ನೋ ಪಾಯಿಂಟ್ ಹತ್ರ ನಡೆದ್ರೆ ಕೇತುಗ್ರಸ್ತ ಅಂತಾರೆ. ಇಲ್ಲಿ ಒಂದು ವಿಷಯ ಕ್ಲಿಯರ್ ಮಾಡ್ಕೋಬೇಕು. ರಾಹು, ಕೇತು ಅನ್ನೋವು ನಿಜವಾದ ಗ್ರಹಗಳಲ್ಲ, ಅವು ಇಮ್ಯಾಜಿನರಿ ಪಾಯಿಂಟ್ಸ್. ಅಂದ್ರೆ ಚಂದ್ರನ ಆರ್ಬಿಟ್, ಭೂಮಿಯ ಆರ್ಬಿಟನ್ನ ಕ್ರಾಸ್ ಮಾಡುವ 2 ಜಾಗಗಳು. ಸೈನ್ಸ್ನಲ್ಲಿ ಇದನ್ನ ಆರ್ಬಿಟಲ್ ನೋಡ್ಸ್ ಅಂತ ಕರೀತಾರೆ. ಇನ್ನು ಕೊನೆಯದಾಗಿ ನೋಡೋಕೆ ತುಂಬಾನೇ ಸುಂದರವಾಗಿರೋ ಸ್ಪೆಷಲ್ ಆಗಿರೋ ಒಂದು ಗ್ರಹಣದ ಬಗ್ಗೆ ಮಾತಾಡೋಣ. ಅದೇ ಕಂಕಣಗ್ರಾಸ. ಇದನ್ನ ಬೆಂಕಿಯ ಬಳೆ ಅಂತಾನೂ ಕರೀತಾರೆ. ಇದನ್ನ ನೋಡಿದವರು ಸೂರ್ಯನ ಸುತ್ತ ಒಂದು ಚಿನ್ನದ ಬಳೆ ಹಾಕಿದ ಹಾಗೆ ಇತ್ತು ಅಂತ ವರ್ಣಿಸ್ತಾರೆ. ನಿಜವಾಗ್ಲೂ ಆ ದೃಶ್ಯವನ್ನ ನೋಡೋದೇ ಒಂದು ಅದ್ಭುತ ಅನುಭವ. ಕಂಕಣ ಅಂದ್ರೆ ಬಳೆ ಅಂತ ನಮಗೆ ಗೊತ್ತು. ಈ ಗ್ರಹಣ ಆಗೋಕೆ ಕಾರಣ ಏನು ಗೊತ್ತಾ? ಆಗ ಚಂದ್ರ ಭೂಮಿಯಿಂದ ಸ್ವಲ್ಪ ದೂರದಲ್ಲಿರುತ್ತೆ. ಹಾಗಾಗಿ ಅದು ಸೂರ್ಯನನ್ನ ಪೂರ್ತಿಯಾಗಿ ಮುಚ್ಚೋಕ್ಕಾಗಲ್ಲ. ಆಗ ಏನಾಗತ್ತೆ ಅಂದ್ರೆ ಚಂದ್ರನ ಸುತ್ತ ಸೂರ್ಯನ ಅಂಚು ಒಂದು ಬೆಂಕಿಯ ಉಂಗುರದ ಥರ ಕಾಣುತ್ತೆ. ವಾವ್! ಅದಕ್ಕೆ ಇದನ್ನ ರಿಂಗ್ ಆಫ್ ಫೈರ್ ಅಂತ ಕರೆಯೋದು. ನೋಡಿದ್ರಲ್ವಾ? ಒಂದೇ ಒಂದು ಆಕಾಶದ ವಿದ್ಯಮಾನಕ್ಕೆ ನಮ್ಮತ್ರ ಎಷ್ಟೊಂದು ಸುಂದರವಾದ ಅರ್ಥಪೂರ್ಣವಾದ ಹೆಸರುಗಳಿವೆ. ಖಂಡಗ್ರಾಸ, ಖಗ್ರಾಸ, ಕಂಕಣಗ್ರಾಸ, ಪ್ರತಿಯೊಂದು ಹೆಸರಲ್ಲೂ ಒಂದು ವಿಜ್ಞಾನ, ಒಂದು ಕಥೆ ಇದೆ. ನಮ್ಮ ಭಾಷೆಯ ಶಕ್ತಿ ಎಂಥದ್ದು ಅಲ್ವಾ? ನಮಸ್ಕಾರ.